ಆದ್ರೆ ನಿಮಗೆ ಕ್ಲೀನ್ ಚಿಟ್ ಕೊಟ್ಟಿದ್ರೆ, ನೀವು ನಿರಪರಾಧಿ ಅಂತ ಹೇಳಿದ್ರೆ ನೀವು ಈ ರೀತಿ ವಿಜೃಂಭಿಸಬಹುದಾಗಿತ್ತು. ಆದ್ರೆ ನಾನು ಈಗಲೂ ಹೇಳ್ತೇನೆ, ನೀವು ಈಗಲೂ ನಮ್ಮ ಪ್ರಕಾರ ಅಪರಾಧಿಯೇ, ನೀವು ಈಗಲೂ ಕೂಡ ಕಳ್ಳರೇ, ಈಗಲೂ ಕೂಡ ನೀವು ಕದೀಮರೇ. ಇದರಿಂದ ನೀವು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ಆದ್ರೂ ಇದರಲ್ಲಿ ನೀವು ಸಿಕ್ಕು ಬೀಳ್ತೀರಿ, ಜೈಲಿಗೆ ಹೋಗಲೇಬೇಕಾಗತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕಾಗಲಿಲ್ಲ? ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಯಾವುದೇ ದಾಖಲೆಗಳನ್ನ ಸಿಕ್ಕದೇ ಇದ್ದಾಗೆ ಸರ್ಕಾರ ದಾಖಲೆಗಳನ್ನ ಮುಚ್ಚಿಡುವ ಕೆಲಸವನ್ನ ಮಾಡಿದ್ರಿಂದಲೇ ಆ ಕೇಸಲ್ಲಿ ವಾದ ಮಂಡಿಸಲಿಕ್ಕೆ ಕಷ್ಟ ಆಯಿತು. ಇಡಿ ಕೂಡ ಅದೇ ಮಾತನ್ನು ಹೇಳಿದೆ. ಯಾವುದೇ ಒಂದೇ ಒಂದು ಪೇಪರು ಸಿಗ್ತಾ ಇಲ್ಲ, ಎಲ್ಲವನ್ನು ಒತ್ಕೊಂಡೋಗಿದ್ದಾರೆ.